ಪ್ರತಿಯೊಬ್ಬರು ಜೀವನದಲ್ಲಿ ಯಶಸ್ವಿಯಾಗಲು ವಿದ್ಯಾರ್ಥಿಗಳು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದು ಪ್ರಾಚಾರ್ಯರಾದ ಎಂಪಿ ಮೇತ್ರಿ ಅವರು ಹೇಳಿದರು. ಅವರು ಅಥಣಿ ಜಾಧವ್ಜಿ ಆನಂದಜಿ ಹಿರಿಯ ಮಾಧ್ಯಮಿಕ ಶಾಲೆ ವಾರ್ಷಿಕೋತ್ಸವ ಹಾಗೂ ಪಾರಿತೋಷಿಕ ವಿತರಣಾ ಸಮಾರಂಭದ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಮಕ್ಕಳು ಸರ್ವಾಂಗೀಣ ಅಭಿವೃದ್ಧಿಗೆ ಶಿಕ್ಷಕ ಮತ್ತು ಶಿಕ್ಷಣ ಸಂಸ್ಥೆಗಳ ಪಾತ್ರ ಪ್ರಮುಖವಾಗಿರುತ್ತದೆ. ಇಂದಿನ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯದ ಶಿಕ್ಷಣವನ್ನು ಕಲಿಸಿಕೊಡುವುದು ಬಹಳ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಜೆಇ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಅವಿನಾಶ್ ಎಂ ಸೋಲಾಪುರ್ಕರ್ ವಹಿಸಿ ಮಾತನಾಡಿ, ಶಿಕ್ಷಣ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಬದುಕಿನ ದೋಣಿ ಸರಿಯಾದ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುತ್ತದೆ. ಆದ್ದರಿಂದ ಇಂದಿನ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕೆಂಬ ನಿರೀಕ್ಷೆಯನ್ನು ಎಲ್ಲ ಪಾಲಕರು ಹೊಂದಿರುತ್ತಾರೆ. ಅವರ ನಿರೀಕ್ಷೆಗೆ ಪೂರಕವಾಗಿ ಶತಮಾನ ಕಂಡ ಈ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಸಾವಿರಾರು ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಸಮಾರಂಭದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ, ಕ್ರೀಡೆ, ವಿಜ್ಞಾನ, ವಸ್ತು ಪ್ರದರ್ಶನ ಸೇರಿದಂತೆ ಇನ್ನಿತರ ವಿಭಾಗಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸಂಸ್ಥೆ ವತಿಯಿಂದ ಸನ್ಮಾನಿಸಲಾಯಿತು. ನಂತರ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಿಕರನ್ನು ರಂಜಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಐ ಪಾಟೀಲ್ ಉಪ ಪ್ರಾಚಾರ್ಯರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಸ್ ಗಸ್ತಿ ಅವರು ವರದಿ ವಾಚನ ಮಾಡಿದರು. ಎಸ್.ಬಿ. ಇಂಗಳಿ ಅವರು ಪರಿಚಯಿಸಿದರು. ಕಾರ್ಯಕ್ರಮದಲ್ಲಿ ಆರ್.ಎ. ಕುಲಕರ್ಣಿ, ಉದಯಕುಮಾರ್ ಕೋಟೆವಾಲೆ, ವಿದ್ಯಾರ್ಥಿ ಪ್ರತಿನಿಧಿ ಮತ್ತು ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಮತ್ತು ಪಾಲಕರು, ಪೋಷಕರು, ಪತ್ರಕರ್ತರು, ಮುದ್ದು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಜಿಐ ಪಾಟೀಲ್ ಸ್ವಾಗತಿಸಿದರು. ಎಸ್.ಎಂ. ಕಾಂಬ್ಳೆ ಹಾಗೂ ಸವಿತಾ ದೇಶಪಾಂಡೆ ನಿರ್ವಹಿಸಿದರು. ಪ್ರೀತಿ ಕೊಕ್ಕಟ್ನೂರು ವಂದಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಆದರೂ ಸಹಿತ ಮುಖ್ಯ ಅತಿಥಿ ಅಂತ ಕರೆದಾಗ ವಾಡಿಕೆಯಂತೆ 4 ಮಾತು ಹೇಳುವುದು ನನ್ನ ಕರ್ತವ್ಯ. ಜಾಧವ್ಜಿ ಶಿಕ್ಷಣ ಸಂಸ್ಥೆಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಈ ಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿ ತನ್ನದೇ ಆದಂಥ ಛಾಪುಗಳನ್ನು ಮೂಡಿಸಿದ್ದಾರೆ. ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ, ನಮ್ಮ ಸಂಸ್ಥೆ ನೀಡಿದಂಥ ಸಾಹಸ, ಸಹವಾಸ, ಆತ್ಮವಿಶ್ವಾಸ ಮತ್ತು ನಿರಂತರವಾದಂಥ ಅಭ್ಯಾಸ. ಈ ಸಾಹಸದ ವಿಷಯ ಬಂದಾಗ ನಮ್ಮ ಸಂಸ್ಥೆ ಮಕ್ಕಳನ್ನು ಹುರಿದುಂಬಿಸಿ ಅನೇಕವಾದಂಥ ಸಾಂಸ್ಕೃತಿಕ ಮತ್ತು ಕ್ರೀಡೆಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೋಗುವಂತೆ ಪ್ರೇರಣೆ ಮಾಡ್ತಾ ಇರೋದು ಈಗ ಪಾರಿತೋಷಿಕ ವಿತರಣೆ ಮಾಡಿದ ಸಂದರ್ಭದಲ್ಲಿ ನಾವು ನೋಡಿದ್ವಿ. ನಮ್ಮ ಸಂಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಅಷ್ಟೇ ಅಲ್ಲ, ನಮ್ಮ ಸಂಸ್ಥೆ ಅನೇಕ ಕ್ರಿಯಾಶೀಲವಾದಂಥ ವ್ಯಕ್ತಿಗಳನ್ನು ಕರೆಸಿ ಮಾರ್ಗದರ್ಶನವನ್ನು ಮಾಡುವುದರ ಮುಖಾಂತರ ಇವತ್ತು ರಾಜ್ಯ ಮಟ್ಟದಲ್ಲಿ ಟಾಪರ್ಗಳಾಗಿ ಬರುವಂತಾಗಿದ್ದಾರೆ. ಅದಕ್ಕೆ ನಾನು ವಿನಂತಿ ಮಾಡಿಕೊಳ್ಳುವುದೇನಂತಂದರೆ, ಈಗ ಕಾಲ ಬದಲಾಗಿದೆ ಅಂತ ನಾವು ಹೇಳ್ತೀವಿ. ಬಹುಶಃ 12ನೇ ಶತಮಾನದಲ್ಲಿ ಜೇಡರ ದಾಸಿಮಯ್ಯನವರು ಒಂದು ವಿಷಯವನ್ನು ಹೇಳ್ತಾರೆ. ಜಗತ್ತು ಹೇಗಿದೆ ಅಂತಂದ್ರೆ, ಮುಳ್ಳು ಮನೆಯ ಮೇಲೆ ಅಂದರೆ ಮುಳ್ಳಿನ ತುದಿಯ ಮೇಲೆ, ಮುಳ್ಳು ಮನೆಯ ಮೇಲೆ 32 ಪಟ್ಟಣಗಳು. ಆ ಪಟ್ಟಣಗಳಿಗೆ ವಿದ್ಯೆ ಇಲ್ಲದ ಅರಸು, ಬುದ್ಧಿ ಇಲ್ಲದ ಪ್ರಧಾನಿ. ಹಾಗೆ ವಿದ್ಯೆ ಇಲ್ಲದ ಅರಸು, ಬುದ್ಧಿ ಇಲ್ಲದ ಪ್ರಧಾನಿ. ಕಾಲಿಲ್ಲದ ಕಾವಲಗಾರ, ಖಡ್ಗವಿಲ್ಲದ ತಳವಾರ. ಕಾಲಿಲ್ಲದ ಕಾವಲಗಾರ, ಖಡ್ಗವಿಲ್ಲದ ತಳವಾರ. ಆ ತಳವಾರನ ಹೆಂಡತಿಗೆ ನಡೆಯಿಲ್ಲ. ಆಕೆ ತಳವಿಲ್ಲದ ಕೊಡ ತೆಗೆದುಕೊಂಡು ನೀರಿಲ್ಲದ ಬಾವಿಗೆ ಹೋಗಿದ್ದಾಳೆ. ಆಕೆ ತಳವಿಲ್ಲದ ಕೊಡ ತೆಗೆದುಕೊಂಡು ನೀರಿಲ್ಲದ ಬಾವಿಗೆ ಹೋಗಿದ್ದಾಳೆ. ಆ ಬಾವಿಯ ಮೇಲೆ ಒಂದೇ ಒಂದು ಬೇವಿನ ಗಿಡ ಹುಟ್ಟಿಕೊಂಡಿತು. ಆ ಬಾವಿಯ ಮೇಲೆ ಒಂದೇ ಒಂದು ಬೇವಿನ ಗಿಡ ಹುಟ್ಟಿಕೊಂಡಿತು. ಆ ಬೇವಿನ ಗಿಡದಲ್ಲಿ ಒಂದೇ ಒಂದು ಹಣ್ಣಾಗಿತ್ತು. ಆ ಹಣ್ಣನ್ನು ಕಣ್ಣಿಲ್ಲದಾತನು ನೋಡಲು, ಕೈಯಿಲ್ಲದಾತನಿಗೆ ಹೇಳಲು. ಆ ಹಣ್ಣನ್ನು ಕಣ್ಣಿಲ್ಲದಾತನು ನೋಡಲು, ಕೈಯಿಲ್ಲದಾತನಿಗೆ ಹೇಳಲು
ಆ ಕೈಯಿಲ್ಲದಾತನ ಬೆಟ್ಟ ಬಾಣ ಆ ಹಣ್ಣಿಗೆ ತಗಲಿತೋ ಇಲ್ಲವೋ ಜೇಡರ ದಾಸಿಮಯ್ಯ ಅಂತ ಅವಾಗ ಅದರ ವಾಸ್ತವಿಕವಾಗಿ ಆ ಜೇಡರ ದಾಸಿಮಯ್ಯನ ಒಂದು ವಿವರಣೆಯನ್ನು ನೀಡ್ತಾ ಹೋದ್ರೆ ಬಹುಶಃ ಒಂದು ದಿನ ಅಲ್ಲ ಒಂದು ವಾರ ಸಾಲದೇ ಇರಬಹುದು ಅಂತ ನನ್ನ ಅಭಿಪ್ರಾಯ. ಯಾಕೆಗಳನ್ನು ನಾವು ಹೇಳ್ತಾ ಇದ್ದೇವೆ ಅಂತಂದ್ರೆ, ನಾನು ಒಂದು ಮಾತನ್ನ ಹೇಳಿದೆ, ಕಾಲಿಲ್ಲದ ಕಾವಲಗಾರ ಖಡ್ಗವಿಲ್ಲದ ತಳವಾರ ಅಂತ. ಇದನ್ನು ಬಹುಶಃ ನಮ್ಮ ರಾಮಾಯಣ ಮಹಾಭಾರತದಲ್ಲಿ ನಾವು ಉಲ್ಲೇಖ ಮಾಡ್ತಿದ್ದೀವಿ. ಅದರ ಮಂತ್ರದಿಂದ ಮಕ್ಕಳಾಗ್ತಕ್ಕಂಥದನ್ನ, ಮಂತ್ರದಿಂದ ರೋಗಗಳನ್ನ ನಿವಾರಣೆ ಮಾಡ್ತಕ್ಕಂಥದನ್ನ, ಅಥವಾ ಪುಷ್ಪಕ ವಿಮಾನದ ಕಲ್ಪನೆಯನ್ನ ನಾವು ಕೊಡ್ತಾ ಇದ್ದೀವಿ. ಇವತ್ತು ಎಷ್ಟು ನಮ್ಮ ತಂತ್ರಜ್ಞಾನ ವಿಜ್ಞಾನ ಮುಂದುವರೆದಿದೆ ಅಂತಂದ್ರೆ, ರಾಮಾಯಣದಲ್ಲಿ ಏನು ನಾವು ಬಹುಶಃ ಕಲ್ಪನೆ ಅಂದ್ಕೊಂಡಿದ್ದೀವೋ ಅದು ಇವತ್ತು ನಿಜ ಆಗ್ತಾ ಇದೆ. ಆ ಮಟ್ಟದಲ್ಲಿ ಅದರೊಂದಿಗೆ ಇತ್ತೀಚೆಗೆ ನಾವು ಒಂದು ಮಾತು ಹೇಳಿದೆ, ಆ ತಳವಾರದ ಹೆಂಡತಿಗೆ ನಡೆಯಿಲ್ಲ ಅಂತ. ಅಂದ್ರೆ ಆಚಾರ ವಿಚಾರಗಳಿಲ್ಲದೆ ಇರ್ತಕ್ಕಂಥ ಜನ ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಆಚಾರ ವಿಚಾರ ಸಂಸ್ಕೃತಿ, ಗುರು ಹಿರಿಯರು, ಅಣ್ಣ ತಮ್ಮ ಅಂತಕ್ಕಂಥ ಒಂದು ಭಾವನಾತ್ಮಕ ಸಂಬಂಧವನ್ನು ತೋರಿಸ್ತಕ್ಕಂಥ ಒಂದು ಸಂಸ್ಥೆ ಏನಾದರೂ ಇದ್ರೆ ಅದು ಜಾಧವ್. ಬ್ಯೂರೋ ರಿಪೋರ್ಟ್ ರಾಜು ವಾಗ್ಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.